ಇಡೀ ದೇಶ ವಿದೇಶಗಳು ಕೂಡ ಅದೊಂದು ಘಟನೆಗೆ ಕಂಬನಿಯನ್ನ ಸುರಿಸಿದ್ವು. ಅಷ್ಟೊಂದು ದೊಡ್ಡ ವಿಮಾನ ದುರಂತದ ಅಗ್ನಿ ಅವಘಡದಲ್ಲಿ ಭಗವದ್ಗೀತೆಯೊಂದು ಸುಡದೆ ಹಾಗೆ ಇದ್ದಿತ್ತು ಅನ್ನೋದು. ಈಗ ಭಗವದ್ಗೀತೆ ಬಗ್ಗೆ ವಿಚಿತ್ರವಾದ ವಿತಂಡವಾದಗಳನ್ನ ಈ ಪ್ರಚಂಡ ಬುದ್ಧಿವಂತರು ಮಾಡ್ತಾ ಇದ್ದಾರೆ. ಭಗವದ್ಗೀತೆ ಸುಡ್ಲಿಲ್ಲ ಓಕೆ, ಆದ್ರೆ ಜೊತೆಯಲ್ಲಿದ್ದ 242 ಜನರನ್ನ ಸುಟ್ಟು ಹಾಕ್ತಲ್ಲ. ಯಾರು ಕೂಡ ಯಾವ ಪುಸ್ತಕವೂ ಕೂಡ ಮನುಷ್ಯರನ್ನ ಬದುಕಿಸುವ ಶಕ್ತಿಯನ್ನ ಹೊಂದಿಲ್ಲ. ಭಗವದ್ಗೀತೆಯನ್ನ ಜೇಬಲ್ಲಿ ಇಟ್ಕೊಂಡು ನೀವು ಓಡಾಡಿದ್ರೆ ಸಾವೇ ನಿಮ್ಮ ಹತ್ರ ಬರಲ್ಲ ಅಂತ ಕೃಷ್ಣ ಕೂಡ ಹೇಳಿಲ್ಲ. ಮಾಡಿ ಟೀಕೆಯನ್ನ ಈ ಪುಸ್ತಕವನ್ನ ಓದಿದ ಮೇಲೆ ಯಾಕೆ ಕೊಲೆಗಾರರಾಗ್ತೀರಾ ಅಂತ ಕೊಡಿ ಪ್ರವಚನವನ್ನ. ಆಗಲ್ಲದ. ಜೈ ಶ್ರೀರಾಮ್. ನಾನು ಅಜಿತ್ ಬೋಪ್ನಳ್ಳಿ. ಮೊನ್ನೆ ಗುಜರಾತ್ನಲ್ಲಿ ವಿಮಾನ ದುರಂತದ ಅವಘಡ ಆಯಿತು. ಹಾಗೆ ಭಾರತ ಈ ಸಾವಿನ ಸಂಖ್ಯೆಯಲ್ಲಿ ಕಂಡ 2ನೇ ಅತಿ ದೊಡ್ಡ ದುರಂತ ಅದಾಗಿತ್ತು. ಇಡೀ ದೇಶ ವಿದೇಶಗಳು ಕೂಡ ಅದೊಂದು ಘಟನೆಗೆ ಕಂಬನಿಯನ್ನ ಸುರಿಸಿದ್ವು. ಎಲ್ಲರೂ ಕೂಡ ಒಂಥರ ಸೂತಕದ ಮನೆಯಲ್ಲಿ ಇದ್ದ ಹಾಗೆ ಇಡೀ ಭಾರತ ಇರಬೇಕಾಯ್ತು. ಈ ಬಗ್ಗೆ ಅಂದ್ರೆ ಬೇಜಾರು ಎಲ್ಲರಿಗೂ ಇದೆ. ಯಾಕೆಂದ್ರೆ ಕೆಲವು ಘಟನೆಗಳು ನಮ್ಮ ಕಂಟ್ರೋಲ್ ತಪ್ಪಿ ಇರುತ್ತೆ. ಅದಿನ್ನೂ ತನಿಖೆ ಹಂತದಲ್ಲಿದೆ. ಕಾರಣಗಳು ಯಾರು, ಹೊಣೆ ಯಾರದ್ದು, ಅದೆಲ್ಲವೂ ಕೂಡ ಹೊರಗೆ ಬರೋದು ಇದೆ. ಹಾಗೆ ಈ ಪವಾಡ ಅನ್ನೋ ರೀತಿಯಲ್ಲಿ ಒಬ್ಬ ಮನುಷ್ಯ ಅಷ್ಟೊಂದು ದೊಡ್ಡ ಅಗ್ನಿ ಆಕಸ್ಮಿಕ ಆಯ್ತಲ್ಲ, ಅದರಿಂದ ಬಚಾವಾಗಿ ಬಂದಿದ್ದಾರೆ. ಹೊತ್ತಿಯುರಿಯುವ ವಿಮಾನದಿಂದ ಜೀವಂತವಾಗಿ ನಡ್ಕೊಂಡು ಹೊರಗಡೆ ಬಂದಿದ್ದಾರೆ. ಅವ್ರು ಒಳ್ಳೆ ಎಲ್ಲೋ ಒಂದು ಈ ಸಾವಿನ ಬಾಗ್ಲು, ನರಕದ ಬಾಗ್ಲಿಗೆ ಹಿಂಗೆ ಹೋಗಿ ಕಾಲಿಂಗ್ ಬೆಲ್ ಒತ್ತಿ ಬಂದಂತಹ ಅನುಭವ ಅವರಲ್ಲಿ ಆಗಿರಬಹುದು. ಅವರನ್ನ ತುಂಬಾ ಇಂಟರ್ವ್ಯೂಗಳನ್ನು ಮಾಡಲಾಗಿದೆ. ಹಾಗೆ ಅನೇಕ ಕಥೆಗಳು, ಬೇರೆ ಬೇರೆ ಕುಟುಂಬದ ವ್ಯಥೆಗಳು ಎಲ್ಲವೂ ಕೂಡ ಸಾಲು ಸಾಲಾಗಿ ಬರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ತುಂಬಾ ಗಮನ ಸೆಳೆದ ವಿಚಾರ ಅಂದ್ರೆ ಅಷ್ಟೊಂದು ದೊಡ್ಡ ವಿಮಾನ ದುರಂತದ ಅಗ್ನಿ ಅವಘಡದಲ್ಲಿ ಭಗವದ್ಗೀತೆಯೊಂದು ಸುಡದೆ ಹಾಗೆ ಇದ್ದಿತ್ತು ಅನ್ನೋದು. ಇದು ಈ ಭಗವದ್ಗೀತೆಯನ್ನ ಓದುವಂತಹ ಹಾಗೆ ಭಗವದ್ಗೀತೆಯನ್ನ ಅಳವಡಿಸಿಕೊಂಡಂತಹ ಜನಗಳಿಗೆ ಒಂದಿಷ್ಟು ನೆಮ್ಮದಿಯ ವಿಚಾರವನ್ನ ಕೊಡ್ತು. ಹಾಗೆ ಒಂದಿಷ್ಟು ಜನ, ಎಲ್ಲರೂ ಅಲ್ಲ ಸ್ವಲ್ಪ ಜನ ಅದರ ಬಗ್ಗೆ ಪಾಸಿಟಿವ್ ಆಗಿ ಬರ್ಕೊಂಡ್ರು. ಅಂತ ಬೆಂಕಿಯಲ್ಲಿ ಹೊತ್ತು ಉರಿದ್ರು ಕೂಡ ಭಗವದ್ಗೀತೆ ಮಾತ್ರ ಉರಿಲಿಲ್ಲ ಅಂತ. ಇದು ಭಗವದ್ಗೀತೆಯನ್ನ ಫಾಲೋ ಮಾಡೋರಿಗೆ ಖುಷಿಯ ವಿಚಾರವೇ. ಆದ್ರೆ ಈ ವಿಚಾರವಾದಿಗಳು ಅಥವಾ ಎಡಪಂಥೀಯರು ಅಂತವರೆಲ್ಲ ಇರ್ತಾರಲ್ಲ, ಅವರು ಶುರು ಮಾಡ್ಕೊಂಡ್ರು. ಪಾಪ ಅವಘಡವನ್ನ ಮೋದಿ ತಲೆಗೆ ಕಟ್ಟಲೇಬೇಕು ಅಂತ ಒಂದಿಷ್ಟು ಕರುಳು ಹಿಂಡುವ ಆರ್ಟಿಕಲ್ಗಳನ್ನ ಬರೆಯಲಾಯ್ತು. ಹಾಗೆ ಮೋದಿ ಬಂದ ಮೇಲೆ ಇಂತಿಷ್ಟು ಅವಘಡಗಳು ಆಗಿದೆ ಅಂತ ಅದರ ಪಟ್ಟಿಯನ್ನ ಮಾಡಿ ಹಾಕಲಾಯ್ತು. ಜೊತೆಗೆ ಈ ಭಗವದ್ಗೀತೆ ಒಂದು ಸಿಕ್ಬಿಡ್ತು. ಈಗ ಭಗವದ್ಗೀತೆ ಬಗ್ಗೆ ವಿಚಿತ್ರವಾದ ವಿತಂಡವಾದಗಳನ್ನ ಈ ಪ್ರಚಂಡ ಬುದ್ಧಿವಂತರು ಮಾಡ್ತಾ ಇದ್ದಾರೆ. ಏನಪ್ಪಾ ಅಂತ ಕೇಳಿದ್ರೆ, ಭಗವದ್ಗೀತೆ ಸುಡ್ಲಿಲ್ಲ ಓಕೆ, ಆದ್ರೆ ಜೊತೆಯಲ್ಲಿದ್ದ 242 ಜನರನ್ನ ಸುಟ್ಟು ಹಾಕ್ತಲ್ಲ, ತಾನು ಸುಟ್ಟು ಆ ಜನರನ್ನ ಬದುಕಿಸಬಹುದಿತ್ತು ಅಂತ ಭಗವದ್ಗೀತೆಯ ಬಗ್ಗೆ ಈಗ ಹಿಂದೂಗಳಿಗೆ ತಾತ್ಸಾರ ಬರುವಂತಹ ವಿಚಾರಗಳನ್ನ ಹಂಚಿಕೊಳ್ಳೋಕೆ ಶುರು ಮಾಡಿದ್ದಾರೆ. ಅಲ್ಲಿ ಭಗವದ್ಗೀತೆ ಇದ್ರು ಅಷ್ಟೇ, ಕುರಾನ್ ಇದ್ರು ಅಷ್ಟೇ, ಬೈಬಲ್ ಇದ್ರು ಅಷ್ಟೇ, ಯಾವುದಿದ್ರು ಅಷ್ಟೇ. ಯಾರು ಕೂಡ ಯಾವ ಪುಸ್ತಕವೂ ಕೂಡ ಮನುಷ್ಯರನ್ನ ಬದುಕಿಸುವ ಶಕ್ತಿಯನ್ನ ಹೊಂದಿಲ್ಲ. ಆದರೆ ಭಗವದ್ಗೀತೆ ಈ ಸಂಜೀವಿನಿ ಪುಸ್ತಕ, ಭಗವದ್ಗೀತೆಯನ್ನ ಜೇಬಲ್ಲಿ ಇಟ್ಕೊಂಡು ನೀವು ಓಡಾಡಿದ್ರೆ ಸಾವೇ ನಿಮ್ಮ ಹತ್ರ ಬರಲ್ಲ ಅಂತ ಕೃಷ್ಣ ಕೂಡ ಹೇಳಿಲ್ಲ, ವ್ಯಾಸರು ಬರ್ದಿಲ್ಲ, ಅಥವಾ ಯಾವುದೇ ಈ ಪಂಡಿತರಾಗಿರ್ಬೋದು ಹೇಳೇ ಇಲ್ಲ, ಬರ್ದೇ ಇಲ್ಲ, ಎಲ್ಲೂ ಕೂಡ ಅದರ ಉಲ್ಲೇಖ ಇಲ್ಲ. ಭಗವದ್ಗೀತೆ ಅನ್ನೋದು ನಾವೊಂದು ಹುಟ್ಟಿದೀವಲ್ಲ ಮನುಷ್ಯರಾಗಿ, ಅದಕ್ಕೊಂದು ಉತ್ತಮವಾದ ಮಾರ್ಗದಲ್ಲಿ ಹೋಗೋದಕ್ಕೆ ಒಂದಿಷ್ಟು ಒಳ್ಳೆಯ ಅಂಶಗಳನ್ನ ಕೊಡುವಂತಹ ಪುಸ್ತಕ. ಅದರಲ್ಲಿ ಒಂದಿಷ್ಟು ಜೀವನದ ಸಾರ ಇದೆ. ಅದನ್ನ ಕಾಲು ಭಾಗವನ್ನು ಬೇಡ 10% ಅಳವಡಿಸಿಕೊಂಡ್ರೆ ಅತ್ಯುತ್ತಮ ವ್ಯಕ್ತಿಯಾಗಿ ಈ ಸಮಾಜದಲ್ಲಿ ಬದುಕಬಹುದು. ಭಗವದ್ಗೀತೆ ಹೇಳೋದು ಅದನ್ನ. ಅದು ಪವಾಡ ಸದೃಶ ರೀತಿಯಲ್ಲಿ ಬಚಾವಾಯ್ತು. ಹಾಗೆ ಅಂತ ದೊಡ್ಡ ಬೆಂಕಿ ಉರಿಯಲ್ಲೂ ಕೂಡ ಭಗವದ್ಗೀತೆ ಸುಡಲಿಲ್ಲ. ಅದನ್ನ ಓದಿದವರಿಗೆ ಇದೊಂದು ಪವರ್ಫುಲ್ ಪುಸ್ತಕ ಅನ್ನೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಹಾಗೆ ಭಗವದ್ಗೀತೆ ಓದಿದವರು ಅಥವಾ ಓದದೇ ಇರೋರು, ನಿಮ್ಮಂತ ಈ ವಿಚಾರವನ್ನ ತಗೊಳ್ಳದೇ ಇರೋರು ಯಾರು ಕೂಡ ಆ ಭಗವದ್ಗೀತೆಯನ್ನ ತಂದವ್ರನ್ನ ಬದುಕಿಸಿ ಈ ಗೀತೆ ತನಗ್ ತಾನೇ ಸುಟ್ಕೋಬಹುದಿತ್ತು ಅಂತ ಕೂಡ ಮಾತಾಡ್ತಾ ಇಲ್ಲ. ಆದ್ರೆ ನಿಮ್ಮ ಮಾತುಗಳು, ನಿಮ್ಮ ವಿಚಾರಗಳು ನಗು ಬರುತ್ತೆ. ಐಡೆಂಟಿಟಿ ಇಲ್ದಿರೋ ಅಭ್ಯಪಾರಿಗಳೆಲ್ಲ ಮಾತಾಡಕ್ ಶುರು ಮಾಡಿದಾವೆ. ಬಂದ್ರಂತೆ ಅದೆಂತ ಪುಸ್ತಕ, ಅದೆಂತ ದೈವ. ಅರ್ರೆ, ನಿಮಗೆ ಹೇಳೋದಂದೆ, ಭಗವದ್ಗೀತೆ ಅದರ ಸಾರ ಏನಿದೆ ಅದನ್ನ ಫಸ್ಟ್ ತಿಳ್ಕೊಳ್ಳಿ. ನಿಮ್ಮಂಗೆ ಈ ಸಮಾಜದಲ್ಲಿ ಶಾಂತಿಯನ್ನ ಕದಡೋಕೆ ಇಂಥದ್ದೆಲ್ಲ ಕೂಡ ಭಗವದ್ಗೀತೆಯಲ್ಲಿ ಯಾವುದೇ ಆಸ್ಪದವಿಲ್ಲ. ನಿಮ್ಮಗಳ ಸಮಸ್ಯೆ ಏನ್ ಗೊತ್ತಾ, ಈ ಎಡಪಂಥೀಯರದ್ದು ಮತ್ತು ವಿಚಾರವಾದಿಗಳದ್ದು ಎಲ್ಲಾ ಟೀಕೆಗಳನ್ನ ಹಿಂದೂಗಳ ಹಾಗೂ ಹಿಂದೂಗಳ ನಂಬಿಕೆ ಮೇಲೆ ಮಾತ್ರ ಮಾಡ್ತೀರಿ. ಹಾಗೆ
ಬೇರೆ ಧರ್ಮದ ಮೇಲೆ ಅಪ್ಪಿ ತಪ್ಪಿ ಕೂಡ ನಿದ್ದೆಗಣ್ಣಲ್ಲಿ ಕೂಡ ಹಲಬಕ್ಕೆ ಧೈರ್ಯವನ್ನ ತೋರೋದಿಲ್ಲ. ಹೇಳಬೇಕಿತ್ತು, ಈ ಕುರಾನಲ್ಲಿ ಕೂಡ ಶಾಂತಿಯನ್ನ ಬೋಧಿಸಿದ್ದಾರೆ. ಆದ್ರೆ ಜಗತ್ತಿನಲ್ಲಿರುವ ಉಗ್ರರೆಲ್ಲ ಈ ಯಾವ್ದಾದ್ರು ದಾಳಿಯನ್ನ ಮಾಡುವಾಗ, ಬ್ಲಾಸ್ಟ್ ಗಳನ್ನ ಮಾಡುವಾಗ ಅಲ್ಲಾಹು ಅಕ್ಬರ್ ಅಂತ ಹೇಳ್ತಾರೆ. ಅಲ್ಲಾ ಹೇಳಿದ್ರ ಸಾಯಿಸು ಅಂತ. ಇದರ ಬಗ್ಗೆ ಮಾತಾಡ್ತೀರಾ? ಖಂಡಿತ ಇಲ್ಲ. ಒಬ್ರು ನೂಪುರ್ ಶರ್ಮಾ ಅನ್ನೋರಿಗೆ ಸಪೋರ್ಟ್ ಮಾಡಿದೀವಿ ಅಂತ ವಾಟ್ಸಪ್ ಸ್ಟೇಟಸ್ ಹಾಕಿದ್ದಕ್ಕೆ ಬಂದಿದ್ದಾರೆ. ಸರ್ ತನ್ ಸೆ ಜುದಾ ಮಾಡಿ ಹೋಗಿದ್ದಾರೆ. ಮಾಡಿ ಟೀಕೆಯನ್ನ, ಈ ಪುಸ್ತಕವನ್ನ ಓದಿದ ಮೇಲೆ ಯಾಕೆ ಕೊಲೆಗಾರರಾಗ್ತೀರಾ ಅಂತ ಕೊಡಿ ಪ್ರವಚನವನ್ನ. ಆಗಲ್ಲ. ಕೆಲವೊಂದು ಪುಸ್ತಕಕ್ಕೆ ಅದರದ್ದೇ ಆದ ಮಾನ್ಯತೆಗಳು ಇದೆ, ಅಪಾಯಗಳು ಇದೆ. ಆದ್ರೆ ಈ ಭಗವದ್ಗೀತೆಯಲ್ಲಿ ಅಪಾಯ ಅನ್ನೋದು ಮಾತ್ರ ಎಷ್ಟು ಹುಡುಕಿದ್ರೂ ಕಾಣೋದಿಲ್ಲ. ನೀವು ಒಂದು ಕೆಲಸ ಮಾಡಿ, ಸಾಧ್ಯ ಆದಲ್ಲಿ ಭಗವದ್ಗೀತೆಯನ್ನ ಶ್ರದ್ಧೆಯಿಂದ ಓದಿ. ಹಾಗೆ ಅದರಲ್ಲಿ ತುಂಬಾ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗುವ ಭಾಷೆಯಲ್ಲಿ ಭಗವದ್ಗೀತೆಯ ಪ್ರತಿಗಳು ಲಭ್ಯ ಇದೆ. ಯಾರಿಗಾದ್ರೂ ಬೇಕಾದ್ರಲ್ಲಿ ಖಂಡಿತ ಕಮೆಂಟ್ ಮಾಡಿ ಅಡ್ರೆಸ್ ಕಳಿಸಿ. ಆ ಗೀತೆಯನ್ನ ಕಳಿಸುವ ಜವಾಬ್ದಾರಿ ನಾನೇ ತಗೋತೀನಿ. ಆ ಗೀತೆಯಲ್ಲಿ ಎಲ್ಲಾದ್ರೂ ಅಪಾಯಕಾರಿ ಅನ್ಸೋ ಏನಾದ್ರೂ ಇದೆಯಾ, ಅಥವಾ ಈ ಗೀತೆಯನ್ನ ಜೊತೆಗೆ ಇಟ್ಕೊಂಡ್ರೆ ಸಾವೇ ಬರೋದಿಲ್ಲ ಅನ್ನೋ ಸಾಲೆಲ್ಲರೂ ನಿಮಗೆ ಕಾಣುತ್ತಾ? ಸುಮ್ಮನೆ ಅಪಪ್ರಚಾರ ಮಾಡದೆ, ಹಿಂದೂಗಳು ನಂಬುವ ಪುಸ್ತಕದ ಮೇಲೆ ಈ ಅಪನಂಬಿಕೆ ಬರೋ ತರ ಮಾತಾಡದೆ, ಇಂಥವೆಲ್ಲ ತುಂಬಾ ದಿವಸ ನಡೆಯಲ್ಲ. ನೀವು ನಿಮ್ಮ ಲಾಭಗಳಿಗೆ ನಷ್ಟಗಳಿಗೇನೋ ಮಾಡ್ಕೋತಾ ಇರ್ಬೋದು. ಆದ್ರೆ ಹಿಂದೂಗಳ ಭಾವನೆಗೆ ಧಕ್ಕೆಯನ್ನು ತರುವಾಗ ಒಂದು 10 ಸಲ ಆಲೋಚನೆ ಮಾಡಿ. ಯಾಕೆಂದ್ರೆ ಈ ಸೆಲೆಕ್ಟೆಡ್ ಟೀಕೆಗಳು ಇದೆಯಲ್ಲ, ಈಗ ಕುರಾನನ್ನ ಬಿಟ್ಬಿಡ್ತೀರಿ, ಬೈಬಲನ್ನ ಬಿಟ್ಬಿಡ್ತೀರಿ, ಬೇರೆ ಬೇರೆ ಧರ್ಮದ ಪಂಥದ ಅವರು ನಂಬುವ ಪುಸ್ತಕಗಳ ಬಗ್ಗೆ ಮಾತಾಡೋಕೆ ಹೋಗೋದಿಲ್ಲ. ಯಾಕೆಂದ್ರೆ ಅವರ ಬಗ್ಗೆ ಮಾತಾಡಿದ್ರೆ ಸಮುದಾಯಗಳು ಯಾವ ರೀತಿಯಲ್ಲಿ ಬರ್ತವೆ, ಯಾವ ರೀತಿಯಲ್ಲಿ ಕೊಡ್ತವೆ ಅನ್ನೋದು ನಿಮಗೆ ಭಯ ಇದ್ದಿರಬಹುದು. ಆದ್ರೆ ಹಿಂದೂಗಳು ಕೇರ್ ಮಾಡಲ್ಲ ಅನ್ನೋದನ್ನಿದೆ. ಹಾಗೆ ಹಿಂದೂಗಳ ವಿರುದ್ಧ, ಹಿಂದೂಗಳ ನಂಬಿಕೆಗಳ ವಿರುದ್ಧ ಮಾತಾಡಿದ್ರೆ ನಿಮಗೆ ಆದಾಯದ ಮೂಲಗಳು ಜಾಸ್ತಿ ಆಗಬಹುದು. ಅಂತ ಆದಾಯಗಳನ್ನ ಸಾಕಷ್ಟು ಕಂಡಿದ್ದೀವಿ. ನಿಮ್ಮಂತವ್ರನ್ನ ಸಾಕಕ್ಕೆ ಅಂತಾನೆ ಸಾಕಷ್ಟು ರಾಜಕೀಯ ಪಕ್ಷಗಳು ಇದಾವೆ. ಅವರಿಂದ ಸೈಟ್ ತಗೊಂಡೆ, ಅಥವಾ ಅಲ್ಲೆಲ್ಲೋ ಯಾವುದೋ ಒಂದು ಪ್ರೋಗ್ರಾಮ್ ರಾಯಭಾರಿ ಆದೆ, ಇನ್ನೆಲ್ಲೋ ಕಾರ್ಯಕ್ರಮದ ಉದ್ಘಾಟನೆ ಮಾಡದೆ, ಇಂಥ ಲಾಭಗಳು ನಷ್ಟಗಳು ಲೆಕ್ಕಾಚಾರ ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಹೀಗಾಗಿಯೇ ಹಿಂದೂ ಧರ್ಮದ ನಂಬಿಕೆಗಳನ್ನ, ಈ ಸನಾತನ ಧರ್ಮದ ಎಲ್ಲ ಆಶಯಗಳನ್ನ ನೀವು ಪ್ರತಿ ಬಾರಿ ಟೀಕೆ ಮಾಡ್ತೀರಾ. ಈಗ ವಾದ ಮಾಡ್ತಾವ್ರವರಿಗೆ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ಭಗವದ್ಗೀತೆ ಅನ್ನೋದು ಮಾಂತ್ರಿಕ ಪುಸ್ತಕ ಅಲ್ಲ, ಮ್ಯಾಜಿಕ್ ಪುಸ್ತಕ ಅಲ್ಲ. ಅದನ್ನ ಜೇಬಲ್ಲಿ ಇಟ್ಕೊಂಡು ಅಥವಾ ಬ್ಯಾಗಲ್ಲಿ ಇಟ್ಕೊಂಡು ಹೋದ್ರೆ ಸಾವೇ ನಿಮ್ಗೆ ಬರಲ್ಲ ಅಂತ ಕೃಷ್ಣನು ಹೇಳಿಲ್ಲ, ಯಾರೂ ಹೇಳಿಲ್ಲ. ಅದನ್ನ ಅರ್ಜುನ ಕೂಡ ಕೇಳಿಸ್ಕೊಂಡಿಲ್ಲ. ಹೀಗಾಗಿ ಭಗವದ್ಗೀತೆ ಅನ್ನೋದು ಹಿಂದೂಗಳ ಅತ್ಯಂತ ಪವಿತ್ರವಾದ ಪುಸ್ತಕ. ಅದು ನಮ್ಮ ಉತ್ತಮವಾದ ಜೀವನ ಶೈಲಿಗೆ ನಮ್ಮ ಜೊತೆಯಲ್ಲಿ ಇರಬೇಕು. ಅದನ್ನ ಓದಿಕೊಂಡು ಅದರಲ್ಲಿ ಅರ್ಥ ಆಗಿದ್ರಲ್ಲಿ ಅರ್ಧ ಅಳವಡಿಸಿಕೊಂಡ್ರು ಕೂಡ ಅತ್ಯುತ್ತಮ ಜೀವನ ನಮ್ಮದಾಗುತ್ತೆ. ಹಾಗೆ ಹಿಂದೂಗಳಿಗೆ ಮಾತ್ರ ಇದು ಓದಬೇಕು ಅಂತ ಏನಿಲ್ಲ. ನೀವು ಮುಸಲ್ಮಾನರಾಗಿರಿ, ಕ್ರೈಸ್ತರಾಗಿರಿ, ಅಥವಾ ಅಮೆರಿಕನ್, ಜಪಾನ್, ಹಿಂಗೆ ಬೇರೆ ದೇಶದವ್ರು ಕೂಡ ಆಗಿರಿ, ನೀವು ಕೂಡ ಗೀತೆಯನ್ನು ಅಳವಡಿಸಿಕೊಳ್ಳಿ. ಗೀತೆಯನ್ನ ಓದಿ ಅದರ ಸಾರವನ್ನ ಆದಷ್ಟು ಇಂಜೆಕ್ಟ್ ಮಾಡ್ಕೊಳ್ಳಿ. ಏನ್ ಹೇಳ್ತೀರಾ? ಜೈ ಶ್ರೀರಾಮ್.